ಬಂಧುಗಳೇ ನಮಸ್ಕಾರ. ನಾನು ವಿಜಯ್ ಕುಮಾರ್ ಪೋಳ್ ಅಂತ KRS ಪಕ್ಷದ ರಾಯಚೂರು ಜಿಲ್ಲಾಧ್ಯಕ್ಷ. ಇವತ್ತು ನಾವು ಸಿಂಧನೂರು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಾವಿಲ್ಲಿ ಬಂದಿದ್ದೀವಿ. ನೀವು ಹಿಂದ್ಗಡೆ ಎಲ್ಲ ನೋಡ್ತಾ ಇದ್ದೀರಿ. ಇದು ಮುರಾರ್ಜಿ ಇದು ಸ್ಕೂಲ್ ಹುಡುಗರು ಒಂದು ಹಾಸ್ಟೆಲ್ ನಲ್ಲಿ ಇವತ್ತು ಫುಡ್ ಪಾಯ್ಸನ್ ಆಗಿ ಏನಾದ್ರು 70ರಿಂದ 80 ಜನ ಹುಡುಗರು ಇವತ್ತು ಇಲ್ಲಿ ಸಿಂಧನೂರು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ನೀವು ನೋಡ್ತಿರೋದು ಇಷ್ಟೆಲ್ಲ ನೀವು ಅರೆಸ್ಟ್ ಆಡ ತೋರ್ಸ್ರಿ. ಈಗ ಇಷ್ಟೆಲ್ಲ ನೀವು ಅರೆಸ್ಟ್ ನೋಡಕತ್ರಿ. ಇವೆಲ್ಲ ಹುಡುಗರು ಇದಾರ. ಇವೆಲ್ಲ ಹುಡುಗರು ಎಲ್ಲ ನೋಡ್ರಿ, ಸಣ್ಣ ಸಣ್ಣ ಹುಡುಗರು ಏನ ಪ್ರೈಮರಿ ಮತ್ತೆ ಆಮೇಲೆ ಮತ್ತೆ 1 to 5th ಮತ್ತೆ 1 to 10th ತರ ಇದ್ದಂತ ಹುಡುಗರು. ಈ ಜನಕ್ಕ ಹಾಸ್ಟೆಲ್ ಅಲ್ಲಿ ಊಟದ ಟೈಮಲ್ಲಿ ಬೆಳಿಗ್ಗೆ ನಾಷ್ಟದಲ್ಲಿನೂ ಬಾಲುಳ ಮತ್ತೆ ಊಟದಲ್ಲಿನೂ ಬಾಲುಳ, ಹಂಗೆಲ್ಲ ನೀಟ್ನೆಸ್ ಇರ್ಲಾರ್ದ, ಒಂದು ಕ್ಲೀನ್ನೆಸ್ ಮಾಡ್ಲಾರ್ದಾನೆ ಅಲ್ಲೆಲ್ಲ ಹಾಸ್ಟೆಲ್ಗಳಲ್ಲಿ ಈಗೆಲ್ಲ ಇಷ್ಟೆಲ್ಲ ಏನದು ಅಂದ್ರೆ ಅದು ಕರೆಕ್ಟ್ ಆಗಿ ಏನು ಮಾಡ್ತಾ ಇಲ್ಲ. ಅಲ್ಲಿ ಇದ್ದಂತ ಅವ್ರಲ್ಲಿ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಕುಕ್ಸ್ ಅದು ಹೆಂಗ ಹುಡುಗರಿಗೆ ಹಿಂಗೆಲ್ಲ ಫುಡ್ ಪಾಯ್ಸನ್ ಆಗ್ತದೆ, ಹುಡುಗರಿಗೆ ಹಿಂಗೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಏನು ಅದನ್ನ ಯೋಚನೆ ಮಾಡಲಾರ್ದಂಗೆ ಸುಮ್ಮನೆ ತಮ್ಮ ಸಂಬಳ ಬರ್ತದೆ, ತಮ್ಮ ತಿಂಗಳ ಅವ್ರಿಗೆ ಸಂಬಳ ಬರ್ತದೆ ಅಂತೇಳಿ ಸುಮ್ಮನೆ ಅವ್ರ ಮಕ್ಕಳಿಗೆ ಪಾಪ ಏನಾರಾಗಿಲ್ಲ ಅಂತೇಳಿ ಏನು ಕೇರ್ ಮಾಡಲಾರ್ದ ವಾರ್ಡನ್ ಅನ್ನು ಬಂದಿಲ್ಲ, ಯಾರು ಬಂದಿಲ್ಲ. ಬರೀ ಪ್ರಿನ್ಸಿಪಾಲ್ ಒಬ್ರು ಬಂದಿದ್ದಾರೆ, ಮತ್ತೆ ಇಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಬಂದಿದ್ದಾರೆ. ಅವರಷ್ಟು ಬಿಟ್ಟರೆ ಅಲ್ಲಿ ಹಾಸ್ಟೆಲ್ ವಾರ್ಡನ್ಗಳು ಬಂದಿಲ್ಲ. ಬರೀ ಪೇರೆಂಟ್ಸ್ ಗಳ ಎಲ್ಲ ಬಂದಿದ್ದಾರೆ. ಈಗ ಪೇರೆಂಟ್ಸ್ ಅವ್ರ ಜೊತೆ ನಾವು ಮಾತಾಡೋಣ, ಏನಾಗಿದೆ ಏನಿಲ್ಲ ಅಂತೇಳಿ ಅವರಿಗೆಲ್ಲ ಕೇಳೋಣ. ಬರ್ರಿ. ಇಲ್ಲ ಅಣ್ಣ, ಇಲ್ಲಿ ಬರ್ರಿ ಸರ್. ಏನ್ ಸರ್ ನಾವು ಅದನ್ನೇ ಈಗ ರಿಕವರಿ ಆಗ್ಲಲ್ಲ. ಈಗ ಯಾವ್ದಾದ್ರು ಮೀಡಿಯಾ ಬಂದಿದ್ದೇನಾ? ಯಾವ್ದಾದ್ರು ಏನಾದ್ರು ಪೇರೆಂಟ್ಸ್ ಇಷ್ಟೆಲ್ಲ ಗಮನ ಮಾಡ್ತಿದ್ದಾರೆ. ಒಂದೇ ಒಂದು ವಾಯ್ಸ್ ನಮ್ದು ವಾಯ್ಸ್ ಬಹಳ ದೊಡ್ಡದಾಗ್ತದೆ ಅಂತ ಕೇಳಿದ್ರೆ ನೀವು ಮಾಡ್ತಿರ್ತಕ್ಕಂಥದ್ದು ಬಹಳ ಇದು. ಮಕ್ಕಳಿಗೆ ತೊಂದರೆ ಆಗುತ್ತಾ, ಟ್ರೀಟ್ಮೆಂಟ್ ಕೊಡಕತ್ತ, ಓಡಾಡಕ್ ಅವ್ರಿಗೆ ತೊಂದರೆ ಆಗುತ್ತಾ, ಡಾಕ್ಟರ್ಸ್ ಹೇಳ್ತಾರೆ ದಯವಿಟ್ಟು ಜನರನ್ನ ಹೊರಗಡೆ ಕಳಿಸ್ರಿ ಅಂತ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಕತ್ತೀವಿ ಅಷ್ಟೇ. ಮತ್ತೆ ನೀವು ಮಾತಾಡಕತ್ತೀರಿ, ನೋಡಕ್ ಒಂದು 10 ಮಂದಿ ಇರ್ತಾರೆ, ಓಡಾಡ ನರ್ಸ್ಗಳಿಗೆ ಡಾಕ್ಟರ್ಸ್ಗೆ ತೊಂದರೆ ಆಗಕತ್ತೈತಿ. ಅದನ್ನ ದಯವಿಟ್ಟು ತಿಳ್ತೀರಿ ಅಂತ ಹೇಳಕತ್ತೀವಿ. ಸರ್ ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಟೌನ್ ಹೆಡ್ ಕಾನ್ಸ್ಟೇಬಲ್ ಸರ್ ಒಂದು ರಿಕ್ವೆಸ್ಟ್ ಸರ್, ನಾವ್ ಇಲ್ಲಿ ಏನ್ ಮಾಡಲ್ಲ ಸರ್. ಕೆಳಗಡೆ ನಾವು ಇವಾಗ ದಂಡಿ ಕುಂದಿರ್ತೀವಿ ಸರ್. ಜಿಲ್ಲಾಧಿಕಾರಿ ಬರ್ಬೇಕು, ಯಾರು ಪ್ರತಿಯೊಬ್ಬರು ಬರ್ಬೇಕು. ಇವಾಗ ನಾವಿಲ್ಲಿ ಗದ್ದಲ ಏನ್ ಮಾಡಲ್ಲ, ಕೆಳಗಡೆ ಸರ್ ಏನಿಲ್ಲ ಸಿಬ್ಬಂದಿಗಳಿಗೆ ಸರ್ ನಿಮ್ಮ ಹತ್ರ ಏನಾಗ್ತಿಲ್ಲ. ಪೇರೆಂಟ್ಸ್ ಬಗ್ಗೆ ಮಾತಾಡ್ಬೇಕು. ಅಲ್ಲಿದ್ದಂತ ಸ್ಟ್ರಿಕ್ಟ್ ಆಗಿಲ್ಲ, ನಾವು ಮಾಡಲಿಲ್ಲ ಸ್ಟ್ರಿಕ್ಟ್ ಆಗಿ ಅಂತ ಹೇಳಿದ್ರೆ ಮಾತಾಡ್ಸ್ರಿ. ನೋಡ್ರಿ ದಯವಿಟ್ಟು ಅವ್ರ ಆರೋಗ್ಯ ಬನ್ನಿ. ಆಯ್ತು, ಪೇರೆಂಟ್ಸ್ ನೀವೇ ಒಂದಿಷ್ಟು ಮಾತಾಡೋದಿದೆ. ಬರ್ರಿ, ಏನೇನಾಗಿದೆ ಎಷ್ಟೆಲ್ಲ ಇದೆ ಬರ್ರಿ. ಓಕೆ. ಅರವಲ್ಲಿ ಬಿಡ ನೋಡ್ರಿ, ನಾನು ರಿಕ್ವೆಸ್ಟ್ ಮಾಡಕತ್ತೀನಿ ಅಂತ ಹೇಳಿ. ಅಲ್ಲ ಆರೋಗ್ಯ ನೋಡ್ರಿ, ನಾವೇನ್ ನಿಮ್ಗೆ ಆರೋಗ್ಯ ದೃಷ್ಟಿಯಿಂದ ಸಂಬಂಧಪಟ್ಟ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಕ್ಯೂರ್ ಅಲ್ಲಿ ಆಯ್ತಾ? ಅಮ್ಮ ನೀವೆಲ್ಲ ಏನ ಹೊಂಟಿರ? ಅದೇ ಬರ್ರಿ, ಯಾರಲ್ಲಿ ಸುಮ್ಕಿರ ಹಂಗೆಲ್ಲ ಮಾಡ್ತಾರ. ಸಂಬಂಧಪಟ್ಟ ಅಧಿಕಾರಿ ಏನ್ ಕ್ಯೂರ್ ಆಗ್ಲಿ ಬರ್ತಾರ. ಅಲ್ಲೋ ನೀ ಹುಡುಗರ ಕೇಳ್ತಾ ಏನ್ ಮಾಡ್ತೀವಿ? ನೀನೇ ಇದ್ ಮಾಡ್ಬೇಡ, ಹೇಳಿ ಸ್ವಲ್ಪ ಹೊತ್ತು ಹುಡುಗರು ಕೇಳಮ್ಮ. ಅಣ್ಣ ಮಾಡ
ಏನಮ್ಮ ಏನಾಯ್ತು ಈಗ ಇಷ್ಟು ಜನ ಬಂದಿರಿ ನೀವೆಲ್ಲ ಹುಡುಗರು, ಏನಾಗ್ಯದ ನಿಮ್ಗೆ? ಬೆಳಗ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ರು, ಅದ್ರಲ್ಲಿ ಬಾಳುಳ ಬಿದ್ದಿತ್ತಂತ ಮತ್ತೆ ಒಳ್ಳೆ ರಿಪೀಟ್ ಮಾಡ್ಸೋ ಚಿತ್ರಾನ್ನ ಮಾಡಿಸಿದ್ರು. 11 ಗಂಟೆಗೆ ಊಟ ಕೊಟ್ಟಿದ್ರು. ನಾಷ್ಟಕ್ಕ 11 ಗಂಟೆಗೆ ಊಟ ಕೊಟ್ರು. ಅಷ್ಟೊತ್ತಲ್ಲಿ ಚಕ್ರ ಬಂದು ಬಿದ್ದಿದ್ದು. ಅರ್ಧ ಜನ ಊಟ ಮಾಡಿ ಅಲ್ಲೇ ಇದ್ಯಾರ, ಅರ್ಧ ಜನ ಊಟ ಮಾಡಲ್ಲ ವಾಮಿಟ್ ಮಾಡಿ ಇಲ್ಲಿ ಬಂದಾರ ಹಾಸ್ಪಿಟ್ಲಿಗೆ ಬಂದಾರ ಅರ್ಧ ಜನ. ಒಟ್ಟು ನೀವು ಹಾಸ್ಟೆಲ್ ಎಷ್ಟು ಜನ ಇರೋದು? 500 ಮೇಲೆ 500 ಜನ ಮೇಲೆ ಇದ್ರಿ. ಈಗ ಇಲ್ಲಿ ನೀವೆಲ್ಲ ಬಂದಂತವ್ರು ಒಂದು 73 ಜನ ಬಂದಿರಿ. ಗೊತ್ತಿಲ್ಲ. ಎಲ್ಲಾರು ಊಟ ಮಾಡಿದ್ರಿ ನೀವೆಲ್ಲ? ವಾಮಿಟ್ ಆಗಿತ್ರಿ. ವಾಮಿಟ್ ಮಾಡಿದ್ರಿ ಎಲ್ಲ ಊಟ ಮಾಡಿದ್ಮೇಲೆ ಎಲ್ಲರಿಗೂ ವಾಮಿಟ್ ಆಗಿದೆ. ಅರ್ಧ ಜನಕ್ಕೆ ಆಗಿದೆ, ಅರ್ಧ ಜನಕ್ಕೆ ಆಗಿಲ್ಲ. ಅರ್ಧ ಜನಕ್ಕೆ ಆಗಿದೆ, ಅರ್ಧ ಜನಕ್ಕೆ ಆಗಿಲ್ಲ. ಯಾರ್ಯಾರು ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದ ಅವ್ರಿಗೆ ಆಗಿಲ್ಲ. ಯಾರ್ಯಾರು ಪಾಪ ವೀಕ್ ಇದ್ದೀರಿ ಅವ್ರಿಗೆಲ್ಲರಿಗೂ ವಾಮಿಟ್ ಆಗಿಲ್ಲ. ಈಗ ಇದು ಎಷ್ಟು ದಿನದಿಂದ ನಿಮ್ಗೆ ಊಟದಲ್ಲಿ ಬಾಳುಗಳು ಬರಾಕತ್ತಾವ? ಹಂಗೆ ಇವತ್ತು ಬಂದಿದೆ. ಮೊದ್ಲೆಲ್ಲ ಏನ್ ಬಾಳುಳ ಏನು ಬಂದಿದ್ದಿಲ್ಲ, ಇವತ್ತು ಬಂದಿದ್ವಾ? ಮತ್ತೆ ಬಂದಾಗ ನೀವೆಲ್ಲ ಈಗ ವಾರ್ಡನಿಗೆ ಅವ್ರಿಗೆ ಯಾರಿಗೆ ಹೇಳಿಲ್ಲ? ಮತ್ತೆ ರಿಪೀಟ್ ಊಟ ಮಾಡಿದ್ರಿ. ಮತ್ತೆ ಅಡಿಗೆ ಮಾಡಿ ಮತ್ತೆ ರಿಪೀಟ್ ಊಟ ಮಾಡಿಸಿದ್ರು. ಮತ್ತೆ ಅದನ್ನ ಕ್ಲೀನ್ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು ಅಂತೇಳಿ ಏನು ಇದು ಮಾಡಂಗಿಲ್ಲ ಅವ್ರೇನ್ ಹೇಳಂಗಿಲ್ಲ. ನಿಮ್ಗೆ ಯಾರು ವಿಸಿಟಿಂಗ್ ಯಾರು ಬರಂಗಿಲ್ಲ ನಿಮ್ಗೆ? ಯಾರು ಇಲ್ಲಿ DC ಅವರು, AC ಅವರು, ತಹಸೀಲ್ದಾರ್ ಅವರು, ಮತ್ತೆ ಅವ್ರು ಬಂದಾಗ ನೀವೆಲ್ಲ ಹುಡುಗರು ಹೇಳ್ಬೇಕು, ಸರ್ ನಮ್ಗೆ ಹಿಂಗೆಲ್ಲ ಊಟ ಬರ್ತಾವ್ರಿ, ಬಾಳುಳ ಬರ್ತಾವ ಹಂಗೆಲ್ಲ ಅಂತ ಹೇಳ್ಬೇಕಿತ್ತಲ್ಲ. ಹೇಳಿಲ್ಲ ನೀವ್ ಯಾರು? ಅವ್ರಿಗೆ ಏನ್ ಹೇಳದಪ್ಪ, ನಮ್ಗೆ ಅಂಜಿಸ್ತಾರ ಯಾರಾದ್ರು ವಾರ್ಡನ್ ಗಿಡನೆಲ್ಲ ಹಂಗೆಲ್ಲ ಹೇಳ್ಬಾರ್ದು ಅಂತ ಹೇಳಿ ಭಯ ಪಡಿಸ್ತಾರ? ಅಡಿಗೆ ರೂಮ್ ಹೆಂಗೈತೆ? ಕ್ಲೀನ್ ಐತೆ? ನೋಡಿಲ್ಲ ಸರ್, ನೋಡಿಲ್ಲ ಸರ್. ಅಡಿಗೆ ಶುದ್ಧವಾಗಿರ್ತದೆ, ನೀರು ಚಲೋ ನೀರ್ಲೆ ತೊಳೆಯೋದು. ಒಳಗ್ ಹೋಗಿಲ್ಲ ನೀವು? ನೀವ್ ಯಾರು ಹೋಗಿಲ್ಲ ಒಳಗಡೆ? ಎಲ್ಲೈತಿ ನಿಮ್ದು ಇದು ಹಾಸ್ಟೆಲ್? ಒಳ ಬಳ್ಳಾರಿ ರೋಡ್ ಹತ್ರ ಇದು ಮುರಾರ್ಜಿ ದೇಸಾಯಿ ಹಾಸ್ಟೆಲ್, ಹೌದಿಲ್ಲ? ಅಮ್ಮ ನೀವೆಲ್ಲ ಪೇರೆಂಟ್ಸ್ ಯಾರನ್ನ ಹೋಗಿ ನೋಡಿರಲ್ಲ ಹಾಸ್ಟೆಲ್ನಾಗ? ಹೋಗಿಲ್ಲ. ಮತ್ತೆ ನಿಮ್ ಮಕ್ಕಳಿಗೆಲ್ಲ ಬಿಟ್ಟಿರ್ತೀರಿ, ಮತ್ತೆ ಅಲ್ಲಿ ಹೆಂಗೈತೆ ಅನ್ನೋದನ್ನ ಬನ್ನಿ ನೋಡಿ ಬನ್ನಿ ಸರ್. ಸ್ವಲ್ಪನೇ ಅಲ್ಲಿ ನೀಟ್ನೆಸ್ ಇಲ್ಲ ಸರ್. ಅಲ್ಲಿ ವಾಶ್ರೂಮ್, ಅಲ್ಲಿ ಮಕ್ಕಳ ಕೈ ತೊಳೆ, ಅಲ್ಲಿ ಎಲ್ಲ ಗಲೀಜು, ಯಾರ್ ಸ್ಮೆಲ್ ಸರ್. ಅಲ್ಲಿ ನಾವು ಹೋಗಿ ಒಂದು ತಾಟ್ ತರ್ಬೇಕಂದ್ರೆ ಆಗೋದು, ಅಷ್ಟು ಸ್ಮೆಲ್, ಅಷ್ಟು ಗಲೀಜು. ಅಲ್ಲಿ ನೀಟ್ ಸ್ವಚ್ಛ ಮಾಡೋದೇ ಇಲ್ಲ ಅಲ್ಲಿ ಅಸಲು. ಮಕ್ಕಳನ್ನ ಏನು ಅಲ್ಲಿ ಕೇರೆ ಮಾಡಲ್ಲ. ಪ್ರಿನ್ಸಿಪಲ್ ಒಂದ್ಸಲ ಹೋಗಿ ಅಲ್ಲಿ ಅಡಿಗೆ ರೂಮೇ ನೋಡಿಲ್ಲ, ಅವ್ರು ನೋಡಿಲ್ಲ, ಚೆಕ್ ಮಾಡಲ್ಲ, ಅಲ್ಲಿಗೆ ಬರೋದೇ ಇಲ್ಲ, ಅಸಲ್ ಬರಲ್ರಿ ಸರ್. ಮತ್ತೆ ವಾರ್ಡನ್ ಗಿಡನ್ ಯಾರು ಮೊನ್ನೆ ಸರ್ ಭಾನುವಾರ ಅನ್ನ ನಾವು ನಮ್ಮ ಮಿಸಸ್ ಹೋಗಿವಿ, ಅಲ್ಲಿ ಊಟ ಮಾಡಿದ್ರೆ ಅನ್ನ ಸ್ವಲ್ಪ ಬೆಂದಿಲ್ಲ ಸರ್, ಅಸಲ್ ಬೆಂದಿಲ್ಲ ಸರ್. ಆ ತರ ಊಟ ಮಾಡಿದ್ರೆ ಮಕ್ಕಳು ಆರೋಗ್ಯ ಏನಾಗ್ಬೇಕು? ಆರೋಗ್ಯ ಏನಾಗ್ತದೆ? ನಮ್ಮಂತರಿಗೆ ನಾವು ಬಂದ್ ಪೇರೆಂಟ್ಸ್ ಮತ್ತೆ ಅವರಿಗೆಲ್ಲ ಒಂದು ಕಂಪ್ಲೇಂಟ್ ಮಾಡ್ಬೇಕು ಸರ್. ಅವರು ಅಡಿಗೆ ಮಾಡಿ ನಾವು ಇದ ಫಸ್ಟ್ ವರ್ಷ ಬಿಟ್ಟಿವ್ರಿ ಸರ್. ಅಡಿಗೆ ಮಾಡೋರಿಗೆ ಅವ್ರಿಗೆಲ್ಲ ಹೇಳಿದ್ರ ಇಷ್ಟು ವರ್ಷ ಆಯ್ತಪ್ಪ, ಯಾರು ಹೇಳಿಲ್ಲ, ನೀನ್ ಹೇಳಕತ್ತಿ ಈಗ ಬಂದು ಅಂತೇಳಿ ನಾಗಕತ್ತಿ ಬಿಟ್ರು. ಅಷ್ಟು ಕೇರ್ಲೆಸ್ ಐತಿ. ನಾ ಅವ್ರು ಪ್ರಿನ್ಸಿಪಲ್ಗೆ ಒಂದ್ಸರ ಹೇಳಿನಿ ಸರ್, ಅವ್ರಿಗೆ ಕೇರ್ ಮಾಡಿಲ್ಲ, ಸ್ವಲ್ಪ ಸ್ವಚ್ಛ ಅನ್ನೋದಿಲ್ಲ ಸರ್. ಈಗ ಯಾರು ಬಂದಾರಿ ಮತ್ತೆ ಅಲ್ಲಿಂದ ಇನ್ಸ್ಟಿಟ್ಯೂಟ್ ಲಿಂದ ಮುರಾರ್ಜಿ ದೇಸಾಯಿ ಪ್ರಿನ್ಸಿಪಲ್ ಮತ್ತೆ ವಾರ್ಡನ್ ಗಿಡನ್ ಯಾರು ಬಂದಾರ? ಪ್ರಿನ್ಸಿಪಲ್ ಅಷ್ಟೇ ಬಂದಾರ್ರಿ, ಯಾರು ಬಂದಿಲ್ಲ. ಮತ್ತೆ ಯಾರು ಪ್ರಿನ್ಸಿಪಲ್ ಯಾರು ಬಂದಿದ್ರು ಹೋದ್ರು ಮತ್ತೆ ಅಷ್ಟೇ. ಆದ್ರೆ ನಿಮ್ಗೆ ಮೆನು ಪ್ರಕಾರ ಊಟ ಇಲ್ಲ. ಮೆನು ಪ್ರಕಾರ ನಿಮ್ದು ದಿನಕ್ಕೆ ಎಷ್ಟು ಊಟ ಬಿಟ್ಟಿರ್ತೀರಿ ಅಂದ್ಮೇಲೆ ತಿಂಗಳಿಗೆ ಒಂದ್ಸಲ ಸುಮ್ಮನೆ ಅಸ್ತವ್ಯಸ್ತ, 3 ತಿಂಗಳಿಗೆ ಒಂದ್ಸಲ ಆದ್ರೆ ಹುಡುಗರು ಹಾಸ್ಟೆಲ್ಗೆ ಹೋಗಿ ಭೇಟಿ ಕೊಡ್ಬೇಕಮ್ಮ.